ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಃ ಓಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಃ ಸಾಧಯಾಮ್ಯಹಂ. 2025ನೇ ಇಸ್ವಿ ಜುಲೈ ತಿಂಗಳಲ್ಲಿ ಮೀನರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ಮೀನರಾಶಿಯವರಿಗೆ ಸರ್ಕಾರದ ನಿಗಮಗಳಿಂದ ಹಂಚುವಂತಹ ಭೂಮಿ, ಮನೆ, ವಾಣಿಜ್ಯ ಕಟ್ಟಡಗಳು, ನಿವೇಶನಗಳು ಎಲ್ಲವೂ ಸುಲಭವಾಗಿ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಇರಬೇಕು. ಯಾಕೆ ಹೇಳ್ತಾರೆ ನೀವು ಪ್ರಯತ್ನ ಅಂತ ಇದ್ದೀನಿ ಅಂದರೆ, ಜನ್ಮದಲ್ಲೇ ಶನಿ ಕೂತಿದ್ದಾನೆ. ಇವತ್ತು ಮಾಡೋದು ನಾಳೆ ಮಾಡೋಣ, ಆಚೆ ನಾಳೆ ಮಾಡೋಣ, ಇವತ್ತು ಮಾಡೋಣ ಅಂತ ಏನಾದರೂ ಮಾಡಿಕೊಂಡ್ರೆ ಕೈ ತಪ್ಪಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ. ಹಾಗಾಗಿ ಆ ಕೆಲಸವನ್ನು ಆ ಟೈಮ್ ಮಾಡಿದ್ರೆ ಭಾಳ ಒಳ್ಳೆಯದು. ಇದರಿಂದ ಸುಖ ಆನಂದಗಳು ಪ್ರಾಪ್ತವಾಗ್ತದೆ, ಇಲ್ಲಾಂದರೆ ಹೋಗ್ತದೆ. ಇದು ಒಂದು ದೊಡ್ಡ ಯೋಗ. ನಿಮಗೆ ನುಗ್ಗಬೇಕು, ನಾನು ಮಾಡಬೇಕು ಅಂತ ಒಂದು ನುಗ್ಗಿದ್ರೆ ಕೆಲಸವನ್ನು ಅನುಕೂಲವಾಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರ ಸಹಾಯ ದೊರೆಯುತ್ತದೆ, ಸ್ಕಾಲರ್ಶಿಪ್ಗಳು ದೊರೆಯುತ್ತದೆ, ಫ್ರೀ ಎಜುಕೇಷನ್ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಗುಪ್ತ ನಿಧಿಗಳು, ನೀವು ಅಂದ್ಕೊಂಡಿರೋ ಕೆಲವೆಲ್ಲ ದುಡ್ಡು ಕಾಸುಗಳು ಸುಖವಾಗಿ ಸಿಗ್ತದೆ. ಗಣಿಗಾರಿಕೆ, ಕಲ್ಲು ಮರಳು ವ್ಯಾಪಾರ ಮಾಡುವಂಥವ್ರಿಗೆ, ವ್ಯಾಪಾರಿಗಳಿಗೆ ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗನೂ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಸರ್ಕಾರದ ದೊಡ್ಡ ಹುದ್ದೆಗಳು ಸಿಗುವಂಥ ಯೋಗ, ಪ್ರಮೋಷನ್ ಆಗ್ತದೆ ಮತ್ತು ಅಧಿಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ರಾಜಕೀಯದಲ್ಲಿ ಭದ್ರವಾದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂಥ ಯೋಗ. ರಾಜಕೀಯ ಸ್ಥಿರವಾಗಿ ನಿಲ್ಬೋದು, ಸರಿಯಾಗಿ ನಿಮ್ಮ ಪ್ರಯತ್ನ ಇರಬೇಕು. ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಸಿಗೋದಿಲ್ಲ. ಇವೆಲ್ಲ ಗುರು ಮತ್ತು ಶನಿ ಕೊಡುವಂತಹ, ಗುರು ಮತ್ತು ರವಿ ಕೊಡುವಂತಹ ಫಲಗಳು. ಶನಿನೂ ಗುರು ಮನೆ ಕೂದ ಶನಿ ಒಳ್ಳೆ ಫಲವೇ, ಆದರೆ ನಿಮ್ಮ ಸೋಮಾರಿತನ ನಿಮ್ಮ ಹಾಳು ಮಾಡ್ತದೆ. ಹಾಗಾಗಿ ಸೋಮಾರಿತನ ಬಿಡಬೇಕಾಗ್ತದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಸಂಭವಿಸುವಂಥ ಚಾನ್ಸಸ್ ಇರ್ತದೆ. ಹೊಟ್ಟೆ ಹುಣ್ಣಾಗುವಂತಹದ್ದು, ಕರುಳಿನ ಸಮಸ್ಯೆ ಉಂಟಾಗೋದು ಮತ್ತು ಕಿಡ್ನಿ ಸ್ಟೋನ್ ಆಗುವಂತಹದ್ದು ಸ್ವಲ್ಪ ಎಚ್ಚರ ಇರಬೇಕು. ಹಾಗೂ ಗುಪ್ತಾಂಗಗಳಲ್ಲಿ ಸ್ವಲ್ಪ ರೋಗ ಜಾಸ್ತಿ ಆಗ್ತದೆ, ಅದನ್ನು ನೀವು ಬೇಗ ತೋರಿಸಿ ವಾಸಿ ಮಾಡ್ಕೋಬೇಕಾಗ್ತದೆ ಡಾಕ್ಟ್ರುಗಳ ಹತ್ರ. ಮತ್ತು ಈ ಸ್ತ್ರೀಯರಿಗೆ ರಕ್ತ ಸಂಬಂಧವಾದ ರೋಗಗಳು ಕಾಣಿಸ್ತದೆ. ಸ್ತ್ರೀಯರಿಗೆ, ಯಾರು ಮೀನರಾಶಿಯ ಸ್ತ್ರೀಯರಿದ್ದೀರಾ ಅವರಿಗೆ ರಕ್ತ ಸಂಬಂಧಪಟ್ಟಂಥ ರೋಗಗಳು ಕಾಣಿಸ್ಕೊಳ್ತದೆ, ಅದನ್ನು ಬೇಗ ವಾಸಿ ಮಾಡ್ಕೋಬೇಕಾಗ್ತದೆ. ಮತ್ತು ಶತ್ರುಗಳಿಂದ ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತೀರಿ ನೀವು ಈ ತಿಂಗಳಲ್ಲಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪರಿಶ್ರಮವನ್ನು ಹಾಕಿ ಸಂಪಾದನೆ ಮಾಡುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಹೇಳ್ತಾ ಇರೋದು, ಹೆಚ್ಚು ಪರಿಶ್ರಮ ಹಾಕ್ಬೇಕು ನೀವೆಲ್ಲದಕ್ಕೂ, ಯಾವ ವ್ಯವಹಾರಕ್ಕೂ ಅಷ್ಟೆ. ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಒಳ್ಳೆ ಕಾಲನೂ ಇದೆ, ಕೆಟ್ಟ ಕಾಲನೂ ಇದೆ. ಆದಷ್ಟು ಒಳ್ಳೆ ಕಾಲವನ್ನು ತೊಗೊಳ್ರಿ. ಮನೆಯಲ್ಲಿ ಕೂತ್ಕೋಬೇಡಿ ಸುಮ್ಮನೆ. ಯಾವ್ಯಾವ ಕೆಲಸ ಮಾಡಬೇಕು, ಏನು ವ್ಯವಹಾರ ಮಾಡಬೇಕು, ಫಾಸ್ಟಾಗಿ ನುಗ್ಗಿದ್ರೆ ಮಾತ್ರ ಕೆಲಸ ಆಗ್ತದೆ. ಇಂಜಿನಿಯರು, ಬ್ಯಾಂಕಿಂಗು, ಹಣಕಾಸು ಸಂಸ್ಥೆ, ಸಾರಿಗೆ, ಗ್ರಂಥಾಲಯಗಳ ವಲಯಗಳೇ ಕೆಲಸ ಮಾಡುವವರಿಗೆ ಹಾಗೂ ಇದೇ ವ್ಯಾಪಾರ ಮಾಡುವಂಥವ್ರಿಗೆ ಧನ ಸಂಪಾದನೆ ಹೆಚ್ಚಾಗಿರ್ತದೆ. ನಿಮ್ಮ ಮಕ್ಕಳು ಸಹ ಇದೇ ವೃತ್ತಿಯನ್ನು ಅನುಸರಿಸುವುದರಿಂದ ಏಳಿಗೆ ಆಗ್ತಾರೆ. ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ವ್ಯಾಪಾರ ಮಾಡ್ತಾಯಿದ್ದೀರಿ, ಏನು ವ್ಯವಹಾರಕ್ಕಾಗಿದ್ದೀರಿ, ಅದನ್ನು ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡಿದ್ರೆ ಅವರು ಸಹ ಅದರಲ್ಲಿ ಏಳಿಗೆನಾಗ್ತಾರೆ. ಮತ್ತು ಗುರುವಿನ ಅನುಗ್ರಹದಿಂದ ಬಂಧುಗಳು, ಮಿತ್ರರು ಹೆಚ್ಚಾಗಿ ಸಿಗ್ತಾರೆ. ಸಲಿ ಒಳ್ಳೆ ಬಂಧುಗಳು, ಮಿತ್ರರು ಚೆನ್ನಾಗಿ ಸಿಗ್ತಾರೆ. ಅವ್ರನ್ನ ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ ನೀವೆಲ್ಲ. ಮತ್ತು ಅವರಿಗೆ ನೀವು ಮಾರ್ಗದರ್ಶಕರಾಗ್ತೀರಿ ಮತ್ತು ಅವರಿಂದ ಗೌರವವನ್ನು ಸಹ ಸಂಪಾದನೆಯನ್ನು ಮಾಡ್ಕೋಬೋದು ನೀವೆಲ್ಲ. ಈ ರಾಶಿಯ ವ್ಯಕ್ತಿಗಳು ನೆಲಮಟ್ಟಕ್ಕಿಂತ ಕಡಿಮೆ ಇರುವ ಸ್ಥಳಗಳಲ್ಲಿ ವ್ಯಾಪಾರ ಮನೆಯನ್ನು ಮಾಡಬಾರ್ದು. ಅಂದರೆ ಅಂಡರ್ಗ್ರೌಂಡ್, ಭೂಮಿಯಿಂದ ಕೆಳಗಿರುವಂತಹ ಸ್ಥಳಗಳಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ದೀರಿ, ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀರಿ, ಅಂಥವರಿಗೆ ತೊಂದರೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ 12ನೇ ಮನೆ ರಾಹು ಕೂತಿರ್ತಾನೆ. ಆ ಒಂದು ರಾಹು ಆದಷ್ಟು ಕೆಳ ತುಳಿದು ಬಿಡ್ತಾನೆ. ಹಾಗಾಗಿ ಅಂತಹ ಜಾಗವನ್ನು ಬದಲಾಯಿಸ್ಕೊಡಿ. ಕೆಳ ಮಾಳಿಯನ್ನು ಬಿಡಬೇಕು. ಕೆಳ ಹಂತದಲ್ಲಿ ವ್ಯಾಪಾರ ಮಾಡುವಂಥದ್ದು, ಅಂಡರ್ಗ್ರೌಂಡಲ್ಲಿ ಮಾಡುವಂಥ ವ್ಯಾಪಾರ ಕಮ್ಮಿ ಮಾಡ್ಕೋಬೇಕು. ಹೊರಗಡೆ ಭೂಮಿಗಿಂತ ಮೇಲಿರಬೇಕು. ಆ ಭೂಮಿ ಕೆಳಗೆ ಯಾರು ವ್ಯವಹಾರ ಮಾಡಿ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನಷ್ಟ ಆಗ್ತದೆ ವ್ಯಾಪಾರಗಳಲ್ಲಿ, ಅಭಿವೃದ್ಧಿ ಆಗೋದಿಲ್ಲ ನಿಮಗೆಲ್ಲ. ಮತ್ತು ಕುಟುಂಬದಲ್ಲಿ ತೊಂದರೆಗಳಾಗ್ತೀರಿ ಆ ಥರ ಇದ್ದರೆ ಮನೆಗಳು, ಅದನ್ನು ಸ್ವಲ್ಪ ಮನೆಯನ್ನು ಚೇಂಜ್ ಮಾಡ್ಕೊಳ್ಳಿ ವಾಸ್ತು ಪ್ರಕಾರ. ಈ ರಾಶಿಯ ರೈತರಿಗೆ ಜಮೀನು
ತೋಟಗಳು, ವ್ಯವಸಾಯ ಕ್ಷೇತ್ರದಲ್ಲಿ ಬಹಳ ಸುಖ ಲಾಭಗಳು ಶುಕ್ರನ ಅನುಗ್ರಹ ಸಿಗ್ತದೆ. ಯಾರು ರೈತಾಪಿ ವರ್ಗದವರು ಇದ್ದೀರಿ ಮೀನರಾಶಿಯವರು, ಅಂಥವರು ಜಮೀನಿಂದ, ಹೊಲಗಳಿಂದ, ವ್ಯವಸಾಯ ಕ್ಷೇತ್ರದಲ್ಲಿ ಬಹಳ ಸುಖ ಲಾಭವನ್ನು ಶುಕ್ರ ಕೊಡ್ತಾನೆ. ಆ ಶುಕ್ರನ ಅನುಗ್ರಹವನ್ನು ತಗೋಬೇಕಾಗ್ತದೆ ನೀವು. ಆ ಶುಕ್ರ ಅನುಗ್ರಹನ ಈ ಲಾಭ ಸಿಗ್ತದೆ. ಹಾಗೂ ಒಡ ಹುಟ್ಟಿದವರ ಜೊತೆಯಲ್ಲಿ ಸಂಬಂಧಗಳು, ಪ್ರೀತಿ ವಿಶ್ವಾಸಗಳು ಹೆಚ್ಚಾಗ್ತದೆ. ಅದಕ್ಕೆ ಹೇಳ್ತಾ ಇರೋದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಪ್ರೀತಿಯಿಂದ ಎಲ್ಲರನ್ನು ಗೆಲ್ಲರಿ. ಯಾರು ಶತ್ರು ಮಾಡ್ಕೋಬೇಡಿ. ಯಾವುದೋ ಒಂದು ಕೆಟ್ಟ ಟೈಮ್ ಜಗಳ ಕದನ ಆಗಿರ್ತದೆ, ಅದನ್ನು ಬಿಟ್ಟು ನೀವೇ ತಲೆ ಬಗ್ಸಿ ಹೋಗಿ, ಎಲ್ಲ ಚೆನ್ನಾಗಿ ಸಿಗ್ತಾರೆ. ಯಾಕೆಂದರೆ ಮನುಷ್ಯ ಸಂಘಜೀವಿ. ಯಾರಿಂದ ಯಾವ ಕಾಲಕ್ಕೆ ಏನು ಸಹಾಯ ಸಿಗುತ್ತೋ ಯಾರಿಗೆ ಗೊತ್ತು. ಹಾಗಾಗಿ ಆದಷ್ಟು ಮನೆಯ ಕುಟುಂಬವನ್ನು ಪ್ರೀತಿ ವಿಶ್ವಾಸಗಳು ಸೇರಿಕೊಡಿ. ಏನೋ ಒಡಕ್ಕೆ ಬಂತು ಬಿಟ್ಟುಬಿಡಿ. ಯಾವ ಕಾರಣಕ್ಕೂ ಜಗಳ ಕದನ ದೊಡ್ಡದು ಮಾಡೋಕ್ಕೋಗಬೇಡಿ. ಯಾರು ಸ್ಥಿರವಲ್ಲ ಜಗತ್ತಲ್ಲಿ. ಎಲ್ಲ ಬಂದಿದ್ದೀವಿ ಸಂತೆಗೆ, ವ್ಯಾಪಾರ ಮಾಡಿ ಮನೆಗೆ ಸೇರ್ಕೊಂಬೋಣ ಅಲ್ವಾ. ಹಾಗಾಗಿ ಎಲ್ಲ ಬಂಧುಗಳನ್ನು ಜೊತೆಗೂಡಿ ಮಾತಾಡಿ, ಎಲ್ಲ ಕಷ್ಟಸುಗಳನ್ನ ಹಂಚ್ಕೊಳ್ಳಿ. ಎಲ್ಲ ಸಹಾಯಗಳು ಸಹ ನಿಮಗೆ ಹರಿದು ಬರುವಂಥ ಕಾಲ. ಇವೆಲ್ಲ ಶುಕ್ರ ಕೊಡ್ತಾನೆ ಸಂಬಂಧಗಳು. ಆ ಶುಕ್ರನ ಸಂಬಂಧದಿಂದ ಇವೆಲ್ಲ ಆಗುವಂತಹದ್ದು. ಮೀನರಾಶಿಯವರಿಗಂತೂ ವಿಶೇಷ ಫಲ ನೋಡಿ. ಈಗ ಅಣ್ಣ ಎಲ್ಲ ಸೇರಿಕೊಳ್ಳಿ, ಸಂಬಂಧವನ್ನು ಬೆಳೆದುಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಮತ್ತು ಹೊಸ ಆಸ್ತಿಗಳು ಅಂದರೆ ಜಮೀನು, ಹೊಲ ಗದ್ದೆಗಳನ್ನು ಸಂಪಾದಿಸುವಂಥ ಯೋಗ, ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಬೇಡವಾದ ಖರ್ಚಿನ ಬಗ್ಗೆ ಕೇರ್ಫುಲ್ ಆಗಿರಿ. ಯಾವುದೋ ವೇಸ್ಟ್ ಖರ್ಚುಗಳಾಗ್ತದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ರಾಹು ಇದ್ದಾನೆ, ಕೊಟ್ಟು ದುಡ್ಡು ಕಾಸು ಬರಲ್ಲ ಮತ್ತು ಹಾಕಿದ್ದು ಬರಲ್ಲ ಕೆಲವು ವಿಚಾರದಲ್ಲಿ. ಅದಕ್ಕೆ ಎಲ್ಲಿ ದುಡ್ಡು ಹಾಕಬೇಕಾದ್ರೂ, ಏನು ವ್ಯವಹಾರ ಮಾಡಬೇಕಾದ್ರೂ ಯೋಚನೆ ಮಾಡಿರಿ. ಇದರಿಂದ ಆಗುವಂಥ ಲಾಭ ನಮಗೇನು, ನಷ್ಟವೇನು, ಮುಂದಿನ ನಮ್ಮ ಜೀವನ ಹೇಗೆ ಅಂತ ನೋಡ್ಕೊ. ಯಾಕೆಂದರೆ ಇವೆಲ್ಲ 2 ಇಯರ್ಸ್ ಅಷ್ಟೇ. ರಾಹು ಮುಂದೆ ಕೊಟ್ಟಾದರೆ ಸರಿ ಹೋಗ್ತೀವಿ. ಹಾಗಾಗಿ ಆ ರಾಹು ಇರೋದ್ರಿಂದ ಅಧಿಕವಾದ ಖರ್ಚುಗಳು, ಅನ್ನೆಸರಿ ಖರ್ಚುಗಳು ಹುಡ್ತದೆ. ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಫ್ಯಾಮಿಲಿನ ಒಂದಾಗ್ರಿ ಜೀವನದಲ್ಲಿ. ಮತ್ತು ವಿಶೇಷವಾಗಿ ಅಯೋಗ್ಯರು, ಕೆಟ್ಟ ಸಂಘವನ್ನು ಮಾಡೋಕ್ಕೆ ಹೋಗಬೇಡಿ. ಸಂಘವನ್ನು ನೋಡಿ ಮಾಡಬೇಕಾಗ್ತದೆ. ಸಿಕ್ಕಿದವ್ರ ಸಂಘವನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ನಂಬಿಕೆ ತಗೊಳ್ಳೋ ಜಾಸ್ತಿ ಆಗ್ತದೆ ನಿಮಗೆಲ್ಲರಿಗೂ. ನಿಮ್ಮನ್ನು ಉಪಯೋಗಿಸ್ಕೊಂಡು ಬಿಸಿ ಹಾಕ್ಬಿಡ್ತಾರೆ, ಕಬ್ಬಿನ ಥರ ನಿನ್ನೆಲ್ಲ ಮಾಡಕ್ಕೆ ಬಿಡ್ತಾರೆ. ಯಾಕೆಂದರೆ ಇವೆಲ್ಲ ಒಂದು ಶನಿ ಕೂತಿರ್ತಾನೆ, ರಾಹು ಎರಡೂ ಚೆನ್ನಾಗಿಲ್ಲ, ಗುರುಬಲ ಇಲ್ಲ. ಸೊ ಹಾಗಾಗಿ ಶನಿ ಯಾವಾಗ ಚೆನ್ನಾಗಿಲ್ಲ ಲೈಫಲ್ಲಿ ಸ್ವಲ್ಪ ಏಟುಗಳಾಗ್ತದೆ. ರಾಹು ಚೆನ್ನಾಗಿಲ್ಲ, ವ್ಯಯ ಆಗ್ತದೆ, ಕಳ್ತೋಗ್ತದೆ ದುಡ್ಡು ಕಾಸು. ಕೊಟ್ಟಂಥ ಆಭರಣ ವಸ್ತುಗಳು ಬರಲ್ಲ, ಕೊಟ್ಟಂಥ ಪತ್ರಗಳು ಬರಲ್ಲ, ಕೊಟ್ಟಂಥ ಹಣ ಬರಲ್ಲ, ಮತ್ತು ನಿಮ್ಮ ತಕ್ಕ ನಡ್ಕೊಳ್ಳಲ್ಲ. ಅದಕ್ಕೆ ಅಯೋಗ್ಯರ, ಇವನು ಕೆಟ್ಟವನಪ್ಪ, ಇವನು ಸರಿಗಿಲ್ಲ ಅಂದಮೇಲೆ ನಾವು ಸವಾಸ ಮಾಡೋಕ್ಕೆ ಹೋಗಬಾರ್ದು. ಅವನಿಂದ ತೊಂದರೆಗಳು ಅನ್ಸ್ಕೋಬೋದು. ಹಾಗಾಗಿ ಆ ತೊಂದರೆಗಳ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾದ್ರೆ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಏನು ವಿಷ್ಣುವಾನೆ? ವಿಷ್ಣು ಸಹಸ್ರನಾಮವನ್ನು ಹೇಳುವಂತಹದ್ದು, ಕೇಳುವಂತಹದ್ದು. ಯಾರು ಮಾಡ್ತೀರಿ ಅವರಿಗೆ ವಿಷ್ಣುವಿನ ಸುದರ್ಶನ ಚಕ್ರದಿಂದ ದುಷ್ಟ ಸಂಹಾರವಾಗ್ತದೆ. ಅಯೋಗ್ಯರು ನಿಮ್ಮ ಹತ್ರ ಬರೋದಿಲ್ಲ, ಕೆಟ್ಟ ಶಕ್ತಿಗಳು ನಿಮ್ಮ ಹತ್ರ ಬರೋದಿಲ್ಲ. ಹಾಗಾಗಿ ಮೀನರಾಶಿಯವರು ಪ್ರತಿನಿತ್ಯ ಜುಲೈ ತಿಂಗಳಲ್ಲಿ ಬೆಳಗ್ಗೆ ಸಾಯಂಕಾಲ ವಿಷ್ಣು ಸಹಸ್ರವನ್ನು ಯಾರು ಪಾರಾಯಣ ಮಾಡ್ತೀರಿ, ಯಾರು ಸ್ತೋತ್ರ ಮಾಡ್ತೀರಿ ಅಂಥವರಿಗೆ ಯಾವ ಕೆಟ್ಟ ದೃಷ್ಟಿಗಳು, ಕೆಟ್ಟ ವ್ಯವಹಾರಗಳು ಬರೋದಿಲ್ಲ. ಯಾರೂ ಮೋಸ ಮಾಡೋಕ್ಕಾಗೋದಿಲ್ಲ, ಅನ್ನೆಸರಿ ಖರ್ಚುಗಳು ಆಗೋದಿಲ್ಲ, ಸುಖ ಶಾಂತಿಗಳು ನಿಲ್ಲಿಸ್ತದೆ ಮತ್ತು ಆಲಸ್ಯ ಪರಿಹಾರವಾಗ್ತದೆ. ಇವೆಲ್ಲ ವಿಷ್ಣು ಸಹಸ್ರನಾಮದ ಫಲ. ಅದರಿಂದ ಶ್ರದ್ಧೆಯಿಂದ ಮನೆಯೊಳಗೆ ಯಾವಾಗಲೂ ಪ್ರಯೋಜನ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಯಾವ ಪೂಜೆ ಮಾಡಿದ್ರೂ ಬೆಲೆ ಬರೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಈ ದೇವರ ಮುಂದೆ ಕೂತು ವಿಷ್ಣು ಸಹಸ್ರವನ್ನು ಯಾರು ಪಾರಾಯಣ ಮಾಡ್ತಿರೋ ಅಥವಾ ಕೇಳ್ತೀರೋ, 2 ದೇವರ ದೀಪ ಹಚ್ಚಿಬಿಟ್ಟು ಕೇಳಿದ್ರೆ ದೇವ್ರ ಮುಂದೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ಹಾಗಾಗಿ ಮೀನರಾಶಿಯವರಿಗೆ ಜುಲೈ ತಿಂಗಳು ಬಹಳ ಶುಭದಾಯಕವಾಗಿ ಕಳಿಬೋದು. ನಮಸ್ಕಾರಗಳು.